ಆತ್ಮೀಯ H16 ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಇವತ್ತು ಒಂದು ಹೊಸ ಪರಂಪರೆಯನ್ನು, ವಿಶೇಷವಾಗಿ ಲೇಖಕಿಯರನ್ನು ಪರಿಚಯಿಸು, ಅವರ ಕೃತಿಗಳ ಬಗ್ಗೆ ಮಾತನಾಡೋದು. ಏಕೆಂದರೆ ಈಗ ನಿಮಗೆ ಗೊತ್ತಿದ್ದ ಮಾತದ, ವಿಶೇಷವಾಗಿ ಲೇಖಕಿಯರು ಈ ನೆಲದಲ್ಲಿ ಹುಟ್ಟುವುದು ಭಾಳ ಕಡಿಮೆ. ಯಾಕಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಅದನ್ನು ಹರಿದು ಹೋಗೋದು, ಹೊರಗೆ ಬರೋದಪ್ಪ ಅಂದ್ರೆ ಸುಲಭದ ಮಾತಲ್ಲ. ಜೊತೆಗೆ ಅವಕಾಶಗಳು ಭಾಳ ಸೀಮಿತ ಇರೋದರಿಂದಾಗಿ ಅಂಥ ಒಂದು ಪರಿಸರದಲ್ಲೇ ಇವತ್ತು ಲೇಖಕಿಯರು ಹೊರಗೆ ಬರ್ತಾ ಇದ್ದಾರೆ. ಇವತ್ತು ಬಾನು ಮುಸ್ತಾಕ್ನಂಥವರು ಬುಕ್ಕರ್ ಪ್ರಶಸ್ತಿ ಪಡೆಯುವಷ್ಟು ಮಾಡಿ ಬೆಳೀತಾ ಇದ್ದಾರೆ. ಖುಷಿ ಪಡೋ ವಿಷಯ. ಕನ್ನಡದಲ್ಲಿ ಯಾರಿಂದಲೂ ಸಾಧ್ಯ ಆಗದ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅಂಥ ಒಂದು ಬಳಗ ನಿಧಾನಕ್ಕೆ ಜಾಗೃತಿಗೊಳ್ಳೋ ಸಮಯದಲ್ಲೇ ನಮ್ಮ ನಾಡಿನ ವಿಶೇಷವಾಗಿ ಕತೆ, ಕವನ, ಕಾದಂಬರಿ ಇನ್ನೂ ಸಹ ಬರದ ಆದಷ್ಟು ಜನರ ಹತ್ತಿರ ಹೋಗುವಂಥ ಒಬ್ಬ ಲೇಖಕಿ, ಒಬ್ಬ ಕವಿ, ಒಬ್ಬ ವಿಮರ್ಶಕಿ, ಜೊತೆಗೆ ಒಬ್ಬ ಆಡಳಿತಗಾರ್ತಿ, ಅನೇಕ ಮುಖಗಳನ್ನು ಹೊಂದಿದಂತೆ ಹೆಣ್ಣುಮಗಳು. ಅವರು ಮತ್ತಾರು ಅಲ್ಲ, ನಮ್ಮೊಂದಿಗೆ ಕುಳಿತಂಥ ವಿದ್ಯಾ ರೆಡ್ಡಿ ಅವರು. ಈಗಾಗಲೇ 6 ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ವಿಮರ್ಶಕರಿಂದ, ಅದಕ್ಕಿಂತ ಮುಖ್ಯವಾಗಿ ಸಹೃದಯರಿಂದ ಮಾನ್ಯತೆ ಪಡೆದವರಾಗ್ಯಾರ. ಅಂಥವ್ರ ಬಗ್ಗೆ ಒಂದಿಷ್ಟು ಮೊದಲು ಅವ್ರ ಬಗ್ಗೆ ಒಂದಿಷ್ಟು ಪರಿಚಯ ಇವತ್ತು. ಅವ್ರು ಏನು ಮಾಡಿದರು, ಹೆಂಗೆ ಬೆಳೆದ್ರು, ಯಾಕೆ ಈ ಫೀಲ್ಡಿಗೆ ಬಂದರು, ಮತ್ತು ಸಾಹಿತ್ಯದ ಬಗ್ಗೆ ಯಾಕೆ ಹೊರಗೆ ಬಂತು, ಚುಟುಕುಗಳ ಬಗ್ಗೆ ಯಾಕೆ ಹೊರಗೆ ಬಂತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆ. ಮೇಡಮ್, ಅವ್ರ ಮಧ್ಯದಾಗಿ ನಾನು ನಿಮ್ಗೆ ಕೇಳೋದು ಇಷ್ಟ, ಈ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದು ಸರ್. ಅವರು ನನಗೆ ಮೊದಲು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ರು. ಅದೇ ರೀತಿ ಓದುವ ಹುಚ್ಚನ್ನು ಮತ್ತು ಕಿಚ್ಚನ್ನು ಬೆಳೆಸಿದರು ನಮ್ಮ ತಂದೆಯವರು. ಆ ಮೂಲಕ ನಾನು ಕನ್ನಡದಲ್ಲಿ ಹೆಚ್ಚು ಆಸಕ್ತಿ ಪಡೆಯುವುದರಿಂದ ಆ ಒಂದು ಕನ್ನಡದ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕನ ಇದ್ದಾಗಿಂದಲೂ ಒಂದು ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಆದ್ದರಿಂದ ನನಗೊಂದು ಸ್ವಲ್ಪ ಕನ್ನಡದ ಬಗ್ಗೆ ಹೆಚ್ಚು ಒಲವು ಸರ್. ಕನ್ನಡದ ಬಗ್ಗೆ ಒಲವು ಅಥವಾ ಕನ್ನಡದ ಕಥೆಗಳನ್ನು, ಕನ್ನಡದ ನೋವುಗಳನ್ನು, ಕನ್ನಡದ ಮಾತುಗಳನ್ನು, ಕನ್ನಡದ ಹೃದಯವನ್ನು ಹೊಕ್ಕು ನೋಡುವಂಥ, ಅದರಲ್ಲೂ ಇಲ್ಲಿಯ ಬಡತನ, ಇಲ್ಲಿಯ ಶ್ರೀಮಂತಿಕೆ, ಇಲ್ಲಿಯ ಅಸಮಾನತೆ, ಇವುಗಳೆಲ್ಲ ನೋಡಿ ನಿಮಗೇನಾದರೂ ಬರೀಬೇಕು ಅಂತ ಕಿಚ್ಚು ಹುಟ್ಟಿತ ಅಂತ? ಮೂಲತಃ ನಾನು ಬರವಣಿಗೆ ಪ್ರಾರಂಭ ಮಾಡಿದ್ದು ಹೈಸ್ಕೂಲ್ ಶಿಕ್ಷಣದಲ್ಲಿ ಆದರೂ ಸಹಿತ ಅಲ್ಲಿ ಕತೆ, ಕವನ ಚಿಕ್ಕ ಪುಟ್ಟ ಪ್ರಕಟವಾಗಿದ್ದು ಸರ್. ಅದು ಶಾಲಾ ಹಂತದಲ್ಲಿ ಮಾತ್ರ. ಆದರೆ ನಾನು ಡಿಗ್ರಿ ಮುಗಿಸಿ 2010ರಲ್ಲಿ KS ಮುಖ್ಯ ಪರೀಕ್ಷೆ ಬರೆಯುವಂತ ಒಂದು ಹಂತದಲ್ಲಿ ಅಲ್ಲಿ ಕನ್ನಡ ವಿಷಯವನ್ನ ನಾನು ಮುಖ್ಯ ವಿಷಯವನ್ನಾಗಿ ಆಯ್ದುಕೊಂಡಿದ್ದೆ ಸರ್. ಆ ವಿಷಯ ಆಯ್ದುಕೊಂಡಾಗ ಅಲ್ಲಿ ಕನ್ನಡದಲ್ಲಿ ಕಾದಂಬರಿಗಳು, ಕತೆಗಳು ಹೆಚ್ಚಿನ ಒಂದು ಅಧ್ಯಯನಕ್ಕೆ ಒಳಪಟ್ಟು ಆ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಕತೆಗಳನ್ನು ಓದುವುದು, ಕಾದಂಬರಿಯನ್ನು ಓದುವುದು ಪ್ರಾರಂಭ ಮಾಡಿದ ಮೇಲೆ ನಾನು ಏಕೆ ಆ ಕಾದಂಬರಿಯನ್ನ ಬರಿಬಾರ್ದು ಅನ್ನುವಂಥದ್ದನ್ನ ನಾನು ಅಲ್ಲಿಂದ ರೂಢಿಸಿಕೊಂಡೆ. ಆಗ ಹೆಚ್ಚು ಬರವಣಿಗೆಯನ್ನ ಪ್ರಾರಂಭ ಮಾಡಿದೆ ಸರ್. ಅಂದ್ರೆ ಈ ಬರವಣಿಗೆ ಸಹಜವಾಗಿ ಒಬ್ಬ ದೊಡ್ಡ, ಇವತ್ತು ನೋಡ್ರಿ ನಮ್ಮ ಬಾನು ಮುಸ್ತಾಕ್ ಅವರು ಬರೆಯುವಂಥದ್ದು, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಪತ್ರಕರ್ತೆಯಾಗಿ ರಿಪೋರ್ಟ್ ಮಾಡ್ತಾ ಜನರ ಸಮೀಪ ಹೋಗಿ ಇಲ್ಲಿ ಅವ್ಯವಸ್ಥೆ ನೋಡಿ ಅದಕ್ಕೆ ಅನಿಸಿದಂಥ ಬಂಡಾಯದ ರೂಪದಲ್ಲಿ ಕೃತಿಗಳ ರಚನೆ ಮಾಡಲಿಕ್ಕೆ ಶುರು ಮಾಡಿದರು. ಅಂಥ ಒಂದು ಏನಾದರೂ ನಿಮ್ಮ ಜೀವನದಲ್ಲೇ ಬಂದಂಥದ್ದು ಈ ಕೃತಿಗಳ ರಚನೆ ಸಂದರ್ಭದಲ್ಲೇ? ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ನಾನು ಕನ್ನಡ ಉಪನ್ಯಾಸಕ್ಕೆ ಕೆಲಸ ನಿರ್ವಹಿಸುತ್ತಿರುವಾಗ ಸರ್, ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಒಡನಾಟ ಹೆಚ್ಚಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಮಕ್ಕಳು ತಮ್ಮ ಒಂದು ಮನೆಯ ಪರಿಸ್ಥಿತಿಯನ್ನು ಹೇಳಿಕೊಂಡಾಗ, ಒಂದು ಸಮಾಜ ವ್ಯವಸ್ಥೆಯ ಬಗ್ಗೆ ಅವರು ಹೇಳಿದಾಗ ನನಗೂ ಸಹಿತ ಅದರ ಬಗ್ಗೆ ಪ್ರಭಾವ ಬೀರುವಂತಹ ಒಂದಿಷ್ಟು ಕತೆ, ಕವನಗಳನ್ನು ಬರಿಬೇಕತ್ತು ಅನಿಸಿತ್ತು. ಈ ಮೂಲಕ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕವನಗಳನ್ನು, ಕತೆಗಳನ್ನು ಬರೆಯಲು ಪ್ರಾರಂಭ ಮಾಡಿದ್ದು. ಮೊದಲಿಗೆ ನಾನು ಪ್ರಾರಂಭ ಮಾಡಿದ್ದು, ಆಯ್ಕೆ ಮಾಡಿಕೊಂಡದ್ದು ಕಾದಂಬರಿ. ಬಹಳ ಜನ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಇರುವಂತಹ ಕಾದಂಬರಿಯನ್ನೇ ಏಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಬಹಳ ಜನ ಕೇಳಿದ್ರು ಸರ್. ಆದ್ರೆ ನನಗೆ ಕಾದಂಬರಿಗಳನ್ನು ನಾನು ಏನು 2010ರಲ್ಲಿ KS ಪರೀಕ್ಷೆಯಲ್ಲಿ ಓದಿದಾಗ ಒಂದಿಷ್ಟು ಕಾದಂಬರಿಗಳು ನನ್ನ ಕಣ್ಣಲ್ಲಿ ನೀರು ತರಿಸಿದ್ವಿ. ಅಂತ ಸಮಾಜದಲ್ಲಿರುವಂತಹ ಎಷ್ಟೋ ವಸ್ತು ವಿಷಯವನ್ನ ತೆಗೆದುಕೊಂಡು ಕಾದಂಬರಿ, ವಿಶೇಷವಾಗಿ ಕನ್ನಡದ ಕಾದಂಬರಿ ಕಾರಣಲ್ಲೇ ನಿಮ್ಮನ್ನು ಹೆಚ್ಚು ಮನಸ್ಸು ಗೆದ್ದಂಥ ಲೇಖಕ ಅಥವಾ ಒಬ್ಬ ಸಾಹಿತ್ಯ ಯಾರಂತ? SL ಭೈರಪ್ಪನವರು ಸರ್. ಅವರ ಕಾದಂಬರಿಗಳು ತುಂಬಾ ಇಷ್ಟ ಆಗ್ತವೆ ಸರ್. ಅನೇಕರು ನಾನು ಕಾದಂಬರಿ ಕುವೆಂಪು ಅವ್ರದ್ದು ಸಹಿತ ನಮ್ಮ ಒಂದು ಅಧ್ಯಯನಕ್ಕಿತ್ತು. ಆ ಕಾದಂಬರಿಯನ್ನು ಓದಿದ್ದೇನೆ. ವಿಶೇಷವಾಗಿ ನೀವು ಇವತ್ತ ಬರವಣಿಗೆಯನ್ನು ಸ್ಟಾರ್ಟ್ ಮಾಡಿದಿರಿ, ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಜೊತೆಗೆ ಒಂದು
ನಿಮ್ಮ ಬದುಕಿಗೆ ಒಂದಿಷ್ಟು ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ. ಈ ಎಲ್ಲ ನಡುವೆ ನೀವು ಈ ಬರವಣಿಗೆಯನ್ನು ಯಾವ ರೂಪದಲ್ಲೇ ಮತ್ತು ಯಾವ ಒಂದು ಪ್ರೆಷರ್ ಇದ್ರೂ ಇಷ್ಟಲ್ಲ ಬರೆಯುವಂಥ ಸ್ಫೂರ್ತಿ ಹೆಂಗೆ ಬಂತು ನಿಮಗೆ, ಹೆಂಗೆ ಬರೀಲಿಕ್ಕೆ ಶುರು ಮಾಡಿದ್ರಿ ಅಂತ? ಸಮಾಜದಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು, ಕುಟುಂಬಗಳಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು, ಅಥವಾ ಬದುಕಿನ ವಾಸ್ತವಗಳನ್ನು ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ನಾನು ಕತೆ, ಕವನ, ಕಾದಂಬರಿಯ ವಸ್ತು ವಿಷಯವನ್ನು ಆಯ್ದುಕೊಳ್ಳುತ್ತೇನೆ. ಪ್ರಮುಖವಾಗಿ ನಾನು ಆಯ್ದುಕೊಳ್ಳುವಂಥ ವಸ್ತು ವಿಷಯ ಹೆಣ್ಣು ಮಕ್ಕಳ ಪರಿಸ್ಥಿತಿಯ ಕುರಿತು ಸರ್. ಅದಕ್ಕೆ ನಮ್ಮ ಗೋಕಾವಿ ವಲಯದ ಅನೇಕ ಸಾಹಿತಿಗಳು ಹೇಳ್ತಿರ್ತಾರ, ಹೆಣ್ಣು ಮಕ್ಕಳ ಕುರಿತು ನೀವು ಹೆಚ್ಚು ಬರಿತೀರಿ ಅಂತ. ಅದು ನಮ್ಗೆ ಹೆಚ್ಚು ಮನಸ್ಸನ್ನ ತಟ್ಟುವಂತಹದ್ದು ವಿಷಯ. ಸಹಜವಾಗಿ ನಮ್ಮ ಸಮಸ್ಯೆಗಳು ನಾವು ಹೇಳ್ಕೊಳ್ಳಬೇಕಾಗ್ತದೆ. ನಮ್ಮ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅದಪ್ಪ ಈ ಸಮಾಜದಲ್ಲೇ, ಯಾವ ರೀತಿಯಿಂದಾಗಿ ನಮ್ಮ ಸಮಾಜ ನಮ್ಮನ್ನು ನೋಡ್ತದೆ ಅನ್ನೋಂಥದ್ದು ಸ್ವತಃ ಹೆಣ್ಣಾಗಿ ನಿಮ್ಗೆ ತಿಳಿಯುವಂಥ ವಿಷಯಗಳಾಗ್ತಾವೆ. ವಿಷಯಗಳು ಆ ದೃಷ್ಟಿಯಲ್ಲಿ ನೀವು ತೆಗೆದುಕೊಂಡಿರೋದು ನಾವು ಭಾವಿಸೋಣ. ಈಗ ನೀವು ಇಷ್ಟೆಲ್ಲ ಬರೆದಿದ್ದರಲ್ಲೇ ಮೊದಲು ಆರಂಭ ಮಾಡಿದ್ದು ನೀವು ಕಾದಂಬರಿ ಅಂತ ಹೇಳಿದ್ರಿ. ವಿಶೇಷವಾಗಿ ಕವಿಗಳು ಏನು ಮಾಡ್ತಾ ಇರ್ತಾರಪ್ಪ, ಆರಂಭದಲ್ಲೇ ಕವನಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದು ಸರಳ ರೂಪ ಆಗ್ತದೆ. ಸಡನ್ನಾಗಿ ನಮ್ಮಲ್ಲಿ ಮನುಷ್ಯನ ಎಷ್ಟೋ ಭಾವನೆಗಳನ್ನ ಒಂದು ಸಣ್ಣ ಸಾಲುಗಳಲ್ಲಿ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ನೀವು ಕವನ ಸಂಕಲನ ಬರೆಯೋದಕ್ಕೆ ಅಥವಾ ಕವನಗಳನ್ನು ಬರೆದು ಪ್ರಯತ್ನ ಮಾಡಿದ್ದು ಯಾವಾಗಿಂದ? ಹಾಂ ಸರ್, ಆ್ಯಕ್ಚುಲಿ ಕಾದಂಬರಿ ಪ್ರಾರಂಭ ಮಾಡಿದ್ದು ನಾನು 2010ರಿಂದ ಪ್ರಾರಂಭ ಮಾಡಿದೆ. ಆದರೆ ಪ್ರಕಟ ಮಾಡುವಂಥ ಧೈರ್ಯ ಮಾಡಿರಲಿಲ್ಲ ಸರ್. ಒಂದಿಷ್ಟು ಸಾಹಿತಿಗಳಿಗೆ ಅದನ್ನು ತೋರಿಸಿದೆ. ನನ್ನ ತಪ್ಪು ತಡೆಗಳನ್ನು ನಾನು ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದೆ. ಪ್ರಕಟ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಒಂದಿಷ್ಟು ಜನ ಹೇಳಿದರು, ಫಸ್ಟ್ ಎಲ್ಲ ಒಂದು ಲೇಖಕರು ಕವನ ಸಂಕಲನದ ಮೂಲಕ ಪ್ರಾರಂಭ ಮಾಡ್ತಾರೆ, ನೀವು ಒಂದಿಷ್ಟು ಕವನಗಳನ್ನು ಬರೆದಿದ್ರೆ ಅವನು ಮೊದಲು ಪ್ರಕಟ ಮಾಡಿ ಆಮೇಲೆ ಕಾದಂಬರಿ ಪ್ರಕಟ ಮಾಡೋಣ ಅಂತ ಹೇಳಿದಾಗ ಅದನ್ನ ಎರಡೂ ಕೂಡಿಸಿ ನಾವು ಮಂಜು ಮುಸುಕಿದ ಹಾದಿ ಅನ್ನುವಂಥ ಕಾದಂಬರಿ ಹಾಗೂ ಮತ್ತು ಅಂಧಗಾತಿ ಅನ್ನುವಂಥ ಕವನ ಸಂಕಲನ ಎರಡೂ ಪುಸ್ತಕಗಳು ಒಮ್ಮೆಲೆ ಲೋಕಾರ್ಪಣೆಗೊಂಡಿದ್ದು ಸರ್. ಅಡ್ಡಿಲ್ಲ ಬರೆದ್ರಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕವನಗಳು ನಿಮ್ಮ ಮನಸ್ಸನ್ನು ಹೆಚ್ಚು ಜಗ್ಗಿದಂಥ ಕವನಗಳು ಯಾವುವು? ಜನಕ್ಕೆ ಏನು ಹೇಳಬೇಕು ಬಯಸಿದ್ರೆ ಆ ಕವನ? ಹೌದು ಸರ್, ನನ್ನ ಆಲ್ಮೋಸ್ಟ್ ಹೆಚ್ಚಿನ ಒಂದು ಕವನಗಳು ಹೆಣ್ಣಿನ ಒಂದು ಆಂತರ್ಯದ ಕುರಿತು ಆಗಿರಬಹುದು, ಸಮಾಜದ ಒಂದು ಕ್ರೌರ್ಯವನ್ನ ಕುರಿತುವಂತದ್ದಾಗಿರ್ಬೋದು, ಮತ್ತು ಒಂದಿಷ್ಟು ಮಹಾತ್ಮರ ಕುರಿತು ಸಹಿತ ನಾನು ಸಹಿತ ಬುದ್ಧನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಇವರ ಬಗ್ಗೆ ಸಹಿತ ಕವನಗಳನ್ನ ಬರೆದಿದ್ದೇನೆ ಸರ್. ವಿಶೇಷವಾಗಿ ಓದಿ ಹೇಳ್ತೀರಾ? ಹಾ ಓಕೆ ಸರ್, ಕವನಗಳನ್ನು ಹೇಳ್ತೀನಿ ಸರ್. ಇಲ್ಲಿ ಹುಡುಕುತ್ತಿದ್ದೇನೆ ಅನ್ನುವಂಥ ಕವನ ಸರ್. ನಾನು ಹುಡುಕುತ್ತಿದ್ದೇನೆ ನನ್ನವರು ಯಾರು ಎಲ್ಲಿದ್ದಾರೆಂದು. ಒಮ್ಮೊಮ್ಮೆ ಕಣ್ಣಲ್ಲಿಯೇ ನೆನೆದು ಮಾತುಗಳು ನನಗೆ ಗೊತ್ತಿಲ್ಲದೆ ನೆಲಕ್ಕುರುತ್ತವೆ, ನನಗೆ ಯಾರೂ ಇಲ್ಲವೆಂದು. ಕೆಲವು ಮಾತುಗಳು ಗರ್ಭದಲ್ಲಿಯೇ ಕರಗಿವೆ, ಎದೆ ಕೂಗು ತಟ್ಟುತ್ತಿಲ್ಲ ನನ್ನವರಾರೆಂದು ನಾನಂದುಕೊಂಡವರಿಗಾಗಿ. ಹೃದಯ ಅರ್ಥೈಸಿಕೊಳ್ಳುತ್ತಿಲ್ಲ, ಅದ್ಯಾಕೋ ಗೊತ್ತಿಲ್ಲ. 100 ಪ್ರಶ್ನೆಗಳು ನನ್ನನ್ನು ಕಾಡುತ್ತಿವೆ. ರಾಗ ಕದಡಿದೆ, ಭಾವ ಮುದುಡಿದೆ, ನೊಂದ ದೀವಿಗೆ ಹೇಗೋ ಬೆಳಗುತ್ತಿದೆ. ನನ್ನನ್ನು ಬದುಕಿಸಿದ್ದ ಹಲವು ನೆನಪುಗಳು ಬಿಟ್ಟು ಬಿಡದೆ ನನ್ನನ್ನು ಬಿಗಿದಪ್ಪಿವೆ. ಅದಕ್ಕೆ ಜಗಕ್ಕೆ ಸಾರಬೇಕೆಂದಿದ್ದೇನೆ ನನ್ನವರು ಯಾರೂ ಇಲ್ಲವೆಂದು. ಆದರೆ ಮುಳ್ಳು ಚೆಲ್ಲಿದವರಿಗಿಂತ ಮುಗುಳ್ನಗೆ ಬೀರಿದವರು ನೆನಪಾಗುತ್ತಾರೆ. ಆಗೆಲ್ಲ ಹೇ ನನ್ನವರು ಇದ್ದಾರಲ್ಲ ಎಂದೆನಿಸುತ್ತದೆ. ಅವರೊಂದಿಗೆ ಅವರ ನಗುವಿನೊಂದಿಗೆ ಸಾಗುತ್ತೇನೆ ಅಹಮ್ಮಿಕೆಯ ಬೇಲಿ ದಾಟಿ. ಸರ್, ಇದು ಒಂದು ಸಮಾಜದಲ್ಲಿರುವಂಥ ಒಂದಿಷ್ಟು ಜನರು ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ನಾವು ಸಮಾಜನ ಕೆಟ್ಟವರನ್ನ ನೆನಪು ಮಾಡಿಕೊಂಡು ಇರೋದಕ್ಕಿಂತ ಒಳ್ಳೆಯವರು ಇದ್ದಾರೆ ಈ ಕವನ ಕವನಗಳನ್ನ ಬರಿತಾ ಹೋದಾಗ ನಿಮ್ಗೆ ಅನೇಕ ನಾವು ನೋಡಿದೆವು. ಸ್ವಲ್ಪ ನಿಮ್ಮಿದೆ ಈಗ ನೀವು ಕೊಟ್ಟಂಥ ಒಂದು ಈ ಪ್ರೊಫೈಲ್ ನೋಡಿದಾಗ ವಿಶೇಷವಾಗಿ ಭಾಳಷ್ಟು ಸಂಘ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿದ್ದೀರಿ ನೀವು. ವಿಶೇಷವಾಗಿ ಯಾವ ಸಂಘಗಳು ಈಗ ನಿಮ್ಗೆ ಏನೇನೋ ಒಂದಿಷ್ಟು ನಿಮ್ಮಲ್ಲಿಯ ಒಂದು ಪ್ರತಿಭೆಯನ್ನು ಕಂಡ ಗೌರವಿಸುವುದು? ಹೌದು ಸರ್, ನನ್ನ ಮೊದಲ ಕಾದಂಬರಿ ಮಂಜು ಮುಸುಕಿದ ಹಾದಿಗೆ ಆಜೂರ ಪ್ರಶಸ್ತಿ ಹಾರುಗೇರಿಯಲ್ಲಿ ಕೊಡಮಾಡುವಂತಹ ಅವರ ತಂದೆ ತಾಯಿ ನೆನಪಿನಲ್ಲಿ ಕೊಡುವಂತಹ ಮೊದಲ ಪ್ರಶಸ್ತಿ ಸರ್. ನನಗೆ ಇನ್ನಷ್ಟು ಹುಮ್ಮಸ್ಸನ್ನು ತುಂಬಿತ್ತು. ಅಂತ ಒಂದು ಪ್ರಶಸ್ತಿ ಸಹಿತ ನನ್ನ ಕಾದಂಬರಿಗೂ ಬಂತು. ಆಮೇಲೆ ಕನ್ನಡ ಒಂದು ಸೇವೆಗೆ ಕನ್ನಡ ನಿಧಿ ಅನ್ನುವಂತಹ ಪ್ರಶಸ್ತಿ ಸಹಿತ ದೊರೆಯಿತು. ಅಂಧಗಾತಿ ಕವನ ಸಂಕಲನಕ್ಕೆ ನನ್ನ ಮೊದಲ ಕವನ ಸಂಕಲನ ಸರ್. ಅದು ಕುದುಮಲ್ ರಂಗರಾವ್ ಅನ್ನುವಂತಹ ಒಂದು ಪ್ರಶಸ್ತಿ
ಪ್ರಶಸ್ತಿಯು ಸಹಿತ ದೊರೆಯಿತು. ಅದೇ ರೀತಿ ನಾನು ಮೊದಲು ಒಂದು ಕಥೆಯನ್ನ ಅಷ್ಟೇ ಬರೆದಿದ್ದೆ ಸರ್. ಅದಕ್ಕೆ ನನಗೆ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ದೊರೆತಿದ್ದು ನನಗೆ ಈ ಕಥಾ ಸಂಕಲನ ಭಾವಬಂಧದ ಕೋಟೆ ಕಥಾ ಸಂಕಲನದ ಮಟ್ಟಿಗೆ ತಲುಪುವ ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹ ಮತ್ತು ಹುಮ್ಮಸ್ಸನ್ನು ನೀಡಿದಂತಹ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಅದೇ ರೀತಿ ಸಮಾಜಮುಖಿ ಒಂದು ಕಾರ್ಯಕ್ಕಾಗಿ ಬಸವ ಸೇವಾ ರತ್ನ ಪ್ರಶಸ್ತಿ ಆಗಿರ್ಬೋದು, ಸಿರಿಗನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಗಡಿನಾಡ ಸಾಧಕ ರತ್ನ ಅನ್ನುವಂಥ ಪ್ರಶಸ್ತಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಅವರಿಂದ ಕೊಟ್ಟಿದ್ದಾರೆ. ಅದು ಸಹಿತ ನನಗೆ ಇನ್ನಷ್ಟು ಖುಷಿಯನ್ನು ತಂದು ಕೊಟ್ಟಿದೆ ಸರ್. ಅದೇ ರೀತಿ ನಮ್ಮ ಗೋಕಾಕ್ ತಾಲೂಕಾ ಘಟಕದ ಚುಟುಕು ಸಾಹಿತ್ಯ ಸಿರಿ ಅನ್ನುವಂಥ ಒಂದು ಚುಟುಕು ಸಂಕಲನಕ್ಕೆ ನನಗೆ ಬಂದಿದ್ದು. ಇತ್ತೀಚೆಗೆ ಶಿವಕವಿ ಉಳುವೀಶ ಅವರು ಹೂಲೆಪ್ಪನವ್ರ ಮಟ್ಟವರು ಕೊಡುವಂಥ ದತ್ತಿನಿಧಿ ಪ್ರಶಸ್ತಿ ನನ್ನ ಚುಟುಕು ಸಂಕಲನಕ್ಕೆ ದೊರೆತಿದ್ದು ನನಗೆ ಇನ್ನೂ ಖುಷಿಯಾಗಿದೆ ಸರ್. ನೀವೆಲ್ಲ ಕೇಳಿರ್ಬೋದು, ಹುಲೆಪ್ಪನವ್ರ ಮೇಡಮ್ ಅವರು ಅವ್ರ ತಂದೆ ಹೆಸರಿನಲ್ಲಿ ಕೊಡುವಂತಹ ದತ್ತಿನಿಧಿ ಪ್ರಶಸ್ತಿ ಸರ್, ಅದು ಸಹಿತ ದೊರೆತಿದೆ. ಮತ್ತು ಪುಲಗಡ್ಡಿಯ ಒಂದು ಶಿವಯೋಗಿ ಆಶ್ರಮದಿಂದ ಲೇಖಕ ಮಣಿ ಅನ್ನುವಂಥ ಪ್ರಶಸ್ತಿ ದೊರೆತಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು. ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥ ಪ್ರಶಸ್ತಿ ಜಿಲ್ಲಾ ಯುವ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರಿಂದ ಸಹಿತ ಮತ್ತು ರಾಜ್ಯ ಯುವ ಸಂಘಗಳ ಒಕ್ಕೂಟದಲ್ಲಿ ನಡೆಸುವಂತಹ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥ ಪ್ರಶಸ್ತಿ ಆಗಿರ್ಬೋದು. ಸುವರ್ಣ ಟಿವಿಯಲ್ಲಿ ಬರುವಂತ ಸುವರ್ಣ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಬಿರುದನ್ನು ಸಹಿತ ಚುಟುಕು ಸಂಕಲನಿಗೆ ಕೊಟ್ಟಿದೆ ಸರ್. ಅಂದ್ರೆ ನಿಮಗೆ ಹೆಚ್ಚಿಗೆ ಚುಟುಕು ಸಾಹಿತ್ಯಕ್ಕೆ ಅಥವಾ ಒಂದು ಕವನ ಸಂಕಲನಗಳಿಗೆ ಕಥಾ ಸಂಕಲನಗಳಿಗೆ ಸಿಕ್ಕಿದ ಪ್ರಶಸ್ತಿಗಳು. ಈ ಪ್ರಶಸ್ತಿ ಸಿಕ್ಕಾಗ ನಿಮಗೆ ಅನಿಸಿದ್ದೇನು? ನನಗೆ ಇನ್ನಷ್ಟು ಜವಾಬ್ದಾರಿಗಳನ್ನು ಹೆಚ್ಚು ಮಾಡ್ತದೆ ಸರ್. ಅದು ನಾನು ಇನ್ನೂ ಹೆಚ್ಚು ಬರಿಬೇಕನ್ನುವಂಥ ಹುಮ್ಮಸ್ಸನ್ನು ಹೆಚ್ಚು ಮಾಡ್ತದೆ. ಆಮೇಲೆ ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ಆಯ್ಕೊಂಡು ಅಥವಾ ಸಮಾಜಕ್ಕೆ ಒಳ್ಳೆಯ ಒಂದು ವಸ್ತು ವಿಷಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಬರಿಬೇಕನ್ನುವಂಥದ್ದನ್ನು ನಾನು ಪ್ರೇರೇಪಣೆ ಮಾಡ್ತದೆ ಸರ್. ಈಗ ನೀವು 6 ಕೃತಿಗಳನ್ನು ಬರೆದಿದ್ದೀರಿ. ಒಟ್ಟು 8 ಕೃತಿಗಳು. ಮೊದಲೆರಡು ಪಬ್ಲಿಷ್ ಆಗಿದ್ದು. ಹೌದು ಸರ್. ಈ 8 ಕೃತಿಗಳಲ್ಲಿ ವಿಶೇಷವಾಗಿ ನೀವು ಯಾವ ಕೃತಿ ಬಗ್ಗೆ ಹೆಚ್ಚಿಗೆ ನಿಮ್ಮ ಮನಸ್ಸಿಗೆ ತಟ್ಟುವಂಥದ್ದು ಅಂತ ಅನ್ಸಿದ್ರೆ ನಿಮಗೆ? ನನ್ನ ಕಾದಂಬರಿ ನನಗೆ ಹೆಚ್ಚು ಮನಸ್ಸಿಗೆ ಇದಾಗೈತೆ ಸರ್. ಅದು ಸತತವಾಗಿ 3ನೇ ಮುದ್ರಣ ಕಂಡಿತು. ಅಷ್ಟೇ ಅಲ್ಲದೆ ಅದು ನನ್ನ ಮಾರುತಿ ದೇಸಾಯಿ ಅನ್ನೋರು ಹಿಂದಿಗೆ ಅದನ್ನ ಅನುವಾದ ಮಾಡಿದ್ದಾರೆ ಸರ್. ಬೇರೆ ಭಾಷೆಗೂ ಸಹಿತ ಅದು ಅನುವಾದಗೊಂಡಿದೆ. ಅದು ನನಗೆ ಒಂದು ಖುಷಿಯನ್ನು ತಂದು ಕೊಟ್ಟಿದೆ. ಇತ್ತೀಚೆಗೆ ಪ್ರಕಟವಾದಂತಹ ಭಾವಬಂಧದ ಕೋಟೆ ಅನ್ನುವಂಥ ಕಥಾ ಸಂಕಲನದಲ್ಲಿ 10 ವಿಭಿನ್ನವಾದ ಕಥೆಗಳನ್ನು ಸಹಿತ ಆಯ್ಕೆ ಮಾಡಿಕೊಂಡಿದ್ದೇನೆ. ಆ ಕಥೆಗಳು ಸಮಾಜಕ್ಕೆ ಒಂದು ಒಳ್ಳೆಯ ವಸ್ತು. ಈ ಕಥೆಗಳನ್ನ ಅಥವಾ ಕಥಾ ವಸ್ತುವನ್ನು ಆಯ್ಕೆ ಮಾಡೋ ಮುಂದೆ ನೀವು ಏನನ್ನ ಯಾವ ದೃಷ್ಟಿ ಇಟ್ಕೊಂಡು ಆಯ್ಕೆ ಮಾಡ್ತೀರಿ? ಅದು ನಿಮ್ಮ ಮನದಲ್ಲಿ ಏನಿರ್ತದೆ ಆ ಸಂದರ್ಭದಲ್ಲಿ? ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಸಮಸ್ಯೆಗಳು ಏನಿದಾವ ಅವನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ, ಅಥವಾ ಹೆಣ್ಣಿನ ಸಮಸ್ಯೆಗಳಾಗಿರ್ಬೋದು, ಚಿಕ್ಕ ಮಕ್ಕಳ ಸಮಸ್ಯೆಗಳು ಸಹಿತ ಇರ್ತಾವ, ಅವ ಮೂಲಕ ಆಗಿರ್ಬೋದು, ಒಂದು ಮುದುಕಿಯ ಸಮಸ್ಯೆಯನ್ನ ಇಟ್ಕೊಂಡು ಸಹಿತ ಬರ್ತದೆ. ಈಗಿನ ಮಕ್ಕಳು ತಂದೆ ತಾಯಿನ ಹೊರಗೆ ಹಾಕ್ತಿರ್ತಾರೆ ಸರ್ ಮನೆ ಬಿಟ್ಟು. ಆ ಸಂದರ್ಭದಲ್ಲಿ ಅವಳು ಹೇಗೆ ತನ್ನ ಜೀವನವನ್ನ ಸಾಕ್ತಾ ಅನ್ನೋದನ್ನ ಈ ಭಾವಬಂಧ ಕೋಟೆಯಲ್ಲಿ ನಾನು ಒಂದು ವಸ್ತು ವಿಷಯವನ್ನಾಗಿ ತೆಗೆದುಕೊಂಡು ಬರೆದಿದ್ದೇನೆ ಸರ್. ಈಗ ಇದು ಸಮಾಜಮುಖಿ ಸಮಾಜ ಪರ ಇದ್ದಂಥ ಒಂದು ಚಿಂತನೆ ಒಂದು ಕಡೆ ಇದ್ದರೆ, ಇನ್ನೊಂದು ನಿಮ್ಮ ವೈಯಕ್ತಿಕ ಜೀವನವನ್ನು ನಿಮ್ಮ ಸಂಸಾರ ಜೀವನವನ್ನು, ಅದರಲ್ಲೂ ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಎಲ್ಲ ದೂಗಿಸ್ಕೊಂಡು ಹೇಗೆ ಹೋಗ್ತೀರಿ? ಮನೆ ವಿಷಯದಲ್ಲೇ, ಯಾಕಂದ್ರೆ ಮನೆಯಪ್ಪ ಅಂದಾಗ ಮನೆ ಕೆಲಸಗಳು ವಿಶೇಷವಾಗಿ ಹೆಣ್ಮಕ್ಳ ಮೇಲೆ ಬೀಳ್ತಾ ಇರ್ತಾವ. ಅದನ್ನ ಯಾವ ರೀತಿಯಾಗಿ ನೀವು ಜಕ್ಕೊಂಡು ಹೋಗಿದ್ರಿ? ನಾನು ಮೊದಲು ನನ್ನ ವೃತ್ತಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದೆ ಸರ್. ಸುಮಾರು 10 ವರ್ಷಗಳ ಕಾಲ ನಾನು ಮಹಿಳಾ ಕಾಲೇಜಿನಲ್ಲಿ ಸಹಿತ ಮಾಡಿದ್ದೆ. ಆಮೇಲೆ ಸತೀಶ್ ಜಾರಕಿಹೊಳಿ ಕಾಲೇಜಿನಲ್ಲಿ 8 ವರ್ಷ ಕಾರ್ಯ, ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸರ್, ಸರ್ಕಾರಿ ಪದವಿ ಕಾಲೇಜಿನಲ್ಲೂ ಸಹಿತ. ನನ್ನ ಶಿಕ್ಷಣ ಬಂದು ಸೋಸಿಯಾಲಜಿಯಲ್ಲೂ MA ಮಾಡಿದ್ದೇನೆ ಮತ್ತು ಕನ್ನಡದಲ್ಲಿ MA ಮತ್ತು ಸೆಟ್ ಅನ್ನುವಂಥ ಒಂದು PhD ಕೋಲೆಂಟ್ ಒಂದು ಅಧ್ಯಯನ ಮಾಡಿದ್ದೇನೆ. ಅದರಲ್ಲಿ ಪಾಸ್ ಆಗಿದೆ ಸರ್. ಅದು PhD ಕೋಲೆಂಟ್ ಸರ್. ಹೀಗಾಗಿ ನಾನು ಮೊದಲು ಪದವಿ ಪೂರ್ವ ಕಾಲೇಜಿನಲ್ಲಿದ್ದವಳು ಪದವಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದೆ. ಇತ್ತೀಚೆಗೆ 4 ವರ್ಷದ ಹಿಂದೆ ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ KPS ಇದ್ರು. ಈ ಮೂಲಕ ನನ್ನ ಒಂದು ಕಾರ್ಯಕ್ಷೇತ್ರ ಅಥವಾ ನನ್ನ ಒಂದು ಕ್ಷೇತ್ರ ಸ್ವಲ್ಪ ನಿಮ್ಮ ಮಕ್ಕಳು ಯಾವ ರೀತಿ ಬೆಳೆಸಿದ್ರಿ? ಹೌದು ಸರ್, ನನಗೆ ಮಕ್ಕಳ ಬಗ್ಗೆ ಏನೋ ಒಂದಿಷ್ಟು ಕೇಳಿದ್ವಿ ನಾವು. ಹೌದು ಸರ್, 3ನೇ ರ್ಯಾಂಕ್ ಬಂದಿದ್ದಾಳೆ ಸರ್ SSLC ಪರೀಕ್ಷೆಯಲ್ಲಿ. ಎಷ್ಟು ಜನ ಮಕ್ಕಳು? ಹೌದು ಸರ್, ನಮಗೆ 2 ಮಕ್ಕಳು ಸರ್, 2 ಹೆಣ್ಮಕ್ಕಳು. ಒಬ್ಬಳು ಈಗ ಕಂಪ್ಯೂಟರ್ ಸೈನ್ಸ್ ನಲ್ಲಿ 6th ಸೆಮ್ ಓದ್ತಾ ಇದ್ದಾಳೆ ಸರ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಬೆಳಗಾವಿ KLE ಕಾಲೇಜಿನಲ್ಲಿ. ಇನ್ನೊಬ್ಳು ಈ ಸಲ 10th ಮುಗಿತು ಸರ್, ಈ ಸಲ 10ನೇ ತರಗತಿ ಮುಗಿತು. ಅವಳು ರಾಜ್ಯಕ್ಕೆ 3ನೇ ರ್ಯಾಂಕ್ ತಂದು ಕೊಟ್ಟಿದ್ದಾಳೆ ಸರ್. ಓಕೆ ಸರ್, ಒಟ್ಟಾರೆ ನಿಮ್ಮ ಕುಟುಂಬ ನೆಮ್ಮದಿಯಿಂದ ಅದ? ಹೌದು ಸರ್, ನೆಮ್ಮದಿ. ಯಾಕಂದ್ರೆ ಕುಟುಂಬ ನೆಮ್ಮದಿ ಇತ್ತಪ್ಪ ಅಂತಂದ್ರೆ, ಕುಟುಂಬದ ಚಿಂತೆ ಇಲ್ಲ ಅಂತಂದ್ರೆ ಸಹಜವಾಗಿ ಒಂದೇನೋ ಮಾಡ್ಬೇಕಂತ ಬರ್ತದ. ಇದ್ರ ಮಧ್ಯೆ ನೀವು ಸಮಾಜಮುಖವಾಗಿ ಸಮಾಜಕ್ಕೆ ನೀವು ಏನು ಸಾಧ್ಯದನ್ನು ಸಾಹಿತ್ಯ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದೀರಿ.
ಈ ಸೇವೆ ಇಲ್ಲಿವರೆಗೆ ಮಾಡಿದಂಥ ವರ್ಕ್ ನಿಮ್ಗೆ ತೃಪ್ತಿ ಕೊಟ್ಟದಂತ ಅನಿಸಿದೇನ್ರಿ? ಹೌದು, ನಿಜ ಸರ್. ಆಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಗೆ ಹೇಳಿದ್ರಲ್ಲ ಸರ್, ಮನೆಯಲ್ಲಿ ಮೊದಲು ನಮಗೆ ಒಳ್ಳೇದಿತ್ತಂದ್ರೆ ಹೊರಗೆ ನಾವು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನಮ್ಮ ಮನೆಯವರು ಮಂಜುನಾಥ್ ರೆಡ್ಡಿ ಅನ್ನೋರಾಗ್ಲಿ, ನನ್ನ ಮಗಳು ನಿರ್ಮಿತ, ಅವರು ನಮ್ಮ ಸೋಲಾರ್ ಶಾಪ್ ಇದೆ ಸರ್, ಅವ್ರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಆಮೇಲೆ ಒಂದು ಕರೆನ್ಸಿ ಬಿಸ್ನೆಸ್ ಅನ್ನು ಸಹಿತ ಮಾಡ್ತಾರೆ. ಅವರು ನಮಗೆ ಯಾವುದೇ ಒಂದು ಬರವಣಿಗೆ ಆಗ್ಲಿ ಅಥವಾ ನಾವು ಯಾವುದೇ ಕೆಲಸ ಮಾಡಿದ್ರು ಸಹಿತ ಪ್ರೋತ್ಸಾಹ ನೀಡ್ಕೊತ ನಿಮ್ಮ ಪತಿದೇವರು ಪೂರ್ಣ ಪ್ರಮಾಣದ ಬೆಂಬಲ. ನಮ್ಮ ಅತ್ತೆಯವರು ಟೀಚರ್ ಇದ್ರು ಸರ್, ಇಲ್ಲೇ CS ನಿಮ್ದು ಕುಟುಂಬನ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವುದರಿಂದ ಅವರಿಗೆ ಗೊತ್ತಿದೆ ಸರ್, ಹೆಣ್ಣು ಮಕ್ಕಳ ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಡ್ಡಿಲ್ಲ, ಒಟ್ಟಿನಲ್ಲ ನಿಮ್ದು ಇಡೀ ಕೌಟುಂಬಿಕವಾಗಿ ನೆಮ್ಮದಿಯಿಂದ ಅದ, ಜೊತೆಗೆ ಸಮಾಜಮುಖಿಯಾಗಿ ನೋಡುವಂಥ ದೃಷ್ಟಿಕೋನ ಬೆಳೀತಾ ಇದೆ. ಕೃತಿಗಳನ್ನು ಹೊರಗೆ ತಂದಿದ್ದೀರಿ, 8 ಕೃತಿಗಳನ್ನು. ಈ ಎಲ್ಲ ಕೃತಿಗಳ ಬಗ್ಗೆ ನೀವು ಒಂದು ಚಿಕ್ಕದಾಗಿ ಒಂದು 4 ಲೈನ್ದಲ್ಲಿ ಏನಾದ್ರು ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ? ಹೌದು ಸರ್. ಆ್ಯಕ್ಚುಲಿ ನನ್ನ ಎಲ್ಲ ಕ್ಷೇತ್ರದಲ್ಲಿ ಭಾಳ ಜನ ಹೇಳ್ತಿರ್ತಾರೆ, ಒಂದು ಸಾಹಿತ್ಯದ ಎಲ್ಲ ಕ್ಷೇತ್ರಗಳ ಮಜಲುಗಳನ್ನು ಏಕೆ ನೀವು ಆಯ್ಕೆ ಮಾಡ್ಕೋತಾ ಇದ್ದೀರಿ ಅಂತ. ಯಾವುದೋ ಒಂದು ಈಗ ಚುಟುಕು ಸಂಕಲನ ಬರಬೇಕಾದ್ರೆ ಸರ್, ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಅಧ್ಯಯನಕ್ಕೊಳಪಡ್ತೀವಿ ಸರ್. ಆ್ಯಕ್ಚುಲಿ ಚುಟುಕು ಒಂದು ಆಕರ್ಷಣೆ ಮಾಡಬೇಕಾದ್ರೆ ಮೊದಲು ಅದ್ರ ಬಗ್ಗೆ ನಾವು ಓದಬೇಕಾಗ್ತದೆ. ಹಂಗೆ ನಾನು ಬೇರೆ ಬೇರೆ ಮುಂದೆ ನಾಟಕ ಬರೀಬೇಕಂತ ಇಷ್ಟಪಟ್ಟೇನು ಸರ್. ಹಂಗೆ ಅದ್ರ ಬಗ್ಗೆ ಬರಿಬೇಕಂದಾಗ ಮೊದಲು ನಾವು ಅಧ್ಯಯನ ಮಾಡ್ತೇವೆ. ಈಗ ಬರೀ ಕಾದಂಬರಿ ಅಷ್ಟೇ ಓದೋದಲ್ಲ, ಕಥೆ ಸಂಕಲನ ಓದೋದಾಗಲಿ ಮತ್ತು ಈ ವಿಮರ್ಶಾ ಸಂಕಲನ, ಅವಲೋಕನ ಅನ್ನುವಂಥ ಒಂದು ಲೇಖನಗಳ ಸಂಕಲನ ಬಗ್ಗೆ ಹೇಳಬೇಕಾದ್ರೆ ಸರ್, ಅದು ಆ್ಯಕ್ಚುಲಿ ಅದು ಇನ್ನೂ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ಜಿಲ್ಲಾ ಲೇಖಕಿಯ ಸಂಘದ ಬೆಳಗಾವಿಯವರಿಂದ ಬಾದಾಮಿಯವರ ಒಂದು ದತ್ತಿನಿಧಿ ಪ್ರಶಸ್ತಿ ದೊರೆತಿದೆ ಸರ್, ಒಂದು ತಿಂಗಳ ಹಿಂದಿನ. ಅಂದ ಲೇಖನಗಳನ್ನ ಇಲ್ಲೆಲ್ಲ ಹೋಗ್ತಿದ್ದೇನಲ್ರಿ, ಅಲ್ಲಿ ಗೆಸ್ಟ್ ಆಗಿ ಹೋದಾಗ ಒಂದಿಷ್ಟು ಮಾತುಗಳನ್ನು ಆಡಿದಂತಹ ಮತ್ತು ಒಂದಿಷ್ಟು ಅಧ್ಯಯನ ಮಾಡಿದಂಥ ವಸ್ತು ವಿಷಯಗಳನ್ನು ಇಟ್ಟುಕೊಂಡು ಲೇಖನಗಳನ್ನು ಬರೆದಿದ್ದೇನೆ ಸರ್. ಅಡ್ಡಿಲ್ಲ, ಇದುವರೆಗೆ ನೀವು ಒಂದು ಕಿರು ಪರಿಚಯ ಇವತ್ತಿನ ದಿನ ಕೊಟ್ಟಿದ್ದೀರಿ. ನೀವು ಯಾರು, ಏನು, ಮತ್ತು ನಿಮ್ಮ ಬರವಣಿಗೆ ಯಾಕೆ ಶುರು ಆಯಿತು, ಮತ್ತು ಇನ್ನೂ ಏನು ಮಾಡ್ಬೇಕಂತಿದ್ದೀರಿ ಅನ್ನೋದೇನು ಝಲಕ್ ಕೊಟ್ಟಿದ್ದೀರಿ. ಇದೇ ರೀತಿ ಮುಂದಿನ ದಿನದಲ್ಲಿ ನಿಮ್ಮ ಕೃತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಜನಕ್ಕೆ ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಮುಟ್ಟಿಸುವಂಥ ಪ್ರಯತ್ನ ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಕೃತಿಗಳ ಬಗ್ಗೆ ನಿಮ್ಮಷ್ಟು ಪರಿಪೂರ್ಣವಾಗೇನ್ರಿ ಅಥವಾ ಒಳಗೆ ಯಾವ ಉದ್ದೇಶದಿಂದ ಮಾಡಿರ್ತೀರಿ ಅದು ನಿಮಗೆ ಗೊತ್ತಾಗ್ತದೆ ಲೇಖಕ. ಅದಕ್ಕೆ ಅದನ್ನು ನೀವು ಸಮಾಜ ತಿಳಿಸುವಂಥ ಕೆಲಸ ಆಗಲಿ, ಜೊತೆಗೆ ಆ ಪುಸ್ತಕಗಳ ಬಗ್ಗೆನೂ ಒಂದು ಜನರಲಿ ಒಂದು ಅವೇರ್ನೆಸ್ ಬರಲಿ, ಜೊತೆಗೆ ಒಬ್ಬ ಹೆಣ್ಣುಮಗಳಾಗಿ ಇಷ್ಟೆಲ್ಲ ಕೆಲಸ ಮಾಡುವಂಥ ಇದು ಇನ್ನೊಬ್ಬ ಹೆಣ್ಣುಮಗಳಿಗೆ ಒಂದು ಮಾರ್ಗದರ್ಶಿ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ನಿಮ್ಮ ಈ ಕೃತಿಗಳ ಕುರಿತ ಮೆಲ್ಲ ನಮ್ಮಲ್ಲಿ ಬಂದು ನೀವು ನಿಮ್ಮ ಕೃತಿಗಳ ಬಗ್ಗೆ ವಿವರಣಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಅದರ ಬಗ್ಗೆ ಪರಿಚಯ ನಮ್ಮ ಜನಕ್ಕೆ ಮಾಡಿಸ್ತಾ ಇರಿ ಅಂತ ಹೇಳ್ತಾ ನೀವು ಇಲ್ಲಿ ಬಂದ್ರಿ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ, ಜೊತೆಗೆ ನಿಮ್ಮ ಸಾಹಿತ್ಯದ ಬಗ್ಗೆ, ಜೊತೆಗೆ ಸಮಾಜಮುಖಿ ಅದ್ರ ಬಗ್ಗೆ ಎಲ್ಲನೂ ವಿಷಯಗಳನ್ನು ನಮ್ಮ ವೀಕ್ಷಕರಿಂದ ಹಂಚಿಕೊಂಡಿದ್ರಿ. ನಿಮ್ಗೆ ಧನ್ಯವಾದಗಳು. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ವಿದ್ಯಾರೆಡ್ಡಿಯವರು ವಿಶೇಷವಾಗಿ ಅವರ ಸಾಧನೆ, ಅವ್ರು ಏನು ಮಾಡಿದರು ಮತ್ತು ಯಾವ ಮೂಲಕ ಬಂದರು ಮತ್ತು ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಮತ್ತು ಶಿಕ್ಷಕರ ಮಗಳಾಗಿ ಒಂದು ಶಿಕ್ಷಣ ಹಿಡ್ಕೊಂಡು ಬಂದಿದ್ದರಿಂದಾಗಿ ಇವತ್ತೊಂದು ಬರವಣಿಗೆ ತಮ್ಮಿಂದ ಸಾಧ್ಯ ಆಗ್ಯದ. ಈ ಬರವಣಿಗೆ ನೀವು ನೋಡ್ತಾ ಇರ್ರಿ, ಜೊತೆಗೆ ಅವ್ರು ಮಾತಾಡ್ತಾ ಇರ್ತಾರೆ, ಕೇಳ್ತಾ ಇರ್ರಿ. ವಾರದಲ್ಲಿ ಸಾಧ್ಯಷ್ಟು ಒಂದು ಸಲ ಬಂದು ತಮ್ಮ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಸ್ತಾ ಇರ್ತಾರೆ. ಜೊತೆಗೆ ಮತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆಯೂ ಮಾತನಾಡುವಂಥ ಪ್ರಯತ್ನ ಇಲ್ಲಿ ಮಾಡಿಸ್ಲಾಗ್ತದೆ. ನೀವೆಲ್ಲ ನೋಡ್ತಾ ಇರ್ರಿ, ಬೆಂಬಲಿಸ್ತಾ ಇರ್ರಿ. ಲೈಕ್ ಮಾಡೋದು ಬರ್ರಿ, ಕಾಮೆಂಟ್ ಮಾಡೋದು ಬರ್ರಿ, ಹೇಳೋದು ಬರ್ರಿ, ಕೇಳೋದು ಬರ್ರಿ. ನಿಮ್ಮ ಅಭಿಪ್ರಾಯ ಭಾಳ ಮುಖ್ಯ ಇರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಯಾವ ರೀತಿಯಾಗಿ ನೋಡ್ತೀರಿ ಒಂದು ವಸ್ತುವನ್ನು, ವಿಷಯವನ್ನು ಅನ್ನೋದು ನಮಗೂ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅವ್ರು ನಿಮ್ಮೊಂದಿಗೆ ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡು ವಂದನೆಗಳು.